ಲಾಸ್ಟ್ ವೀಕ್ ಸ್ಯಾಟರ್ಡೆ ಇರಾನ್ ಮೇಲೆ ದಾಳಿ ಆರಂಭಗೊಂಡದ್ದು ಶನಿವಾರ. ಇವತ್ತು ಶುಕ್ರವಾರ. ಇವತ್ತಿಗೆ ಕರೆಕ್ಟಾಗಿ 7 ದಿವಸ. 7 ದಿನಗಳಲ್ಲಿ ಏನೇನಾಯಿತು? ಯುದ್ಧ ಈಗಲೂ ನಡೀತಾ ಇರುವ ರೀತಿಯನ್ನು ನೋಡಿದ್ರೆ ಇದು ಸದ್ಯಕ್ಕೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸದ್ಯಕ್ಕೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. 1500 ದಾಟಿರಬಹುದು ಸಾವಿನ ಸಂಖ್ಯೆ. ಮಹಾಯುದ್ಧವಾಗಿ ಪರಿವರ್ತನೆಗೊಳ್ಳುತ್ತಾ? ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಪರಿವರ್ತನೆ ಆಗೋದಿಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಬರ್ತಿಲ್ಲ. ಇಸ್ರೇಲ್ ಇರಾನ್ಗಳು ದಾಳಿ ನಡೆಸ್ತಾ ಇರುವ ರೀತಿ ನೋಡಿದ್ರೆ ಇವರು ಇರಾನನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋದಕ್ಕೆ ಹೊರಟಿದ್ದಾರೇನೋ ಅನ್ನೋ ಹಂಗಿದೆ. ಆ ಲೆವೆಲ್ಲಿಗೆ ದಾಳಿ ನಡೆಸ್ತಾ ಇದ್ದಾರೆ. ಇರಾನ್ ದಾಳಿ ನಡೆಸ್ತಾ ಇರೋದು ನೋಡಿದ್ರೆ ಹೆಂಗೂ ಹಾಳಾಗ್ತೀವಿ, ನಿಮ್ಮನ್ನು ಹಾಳು ಮಾಡೇ ಸಾಯ್ತೀವಿ ಅನ್ನೋ ಲೆವೆಲ್ಗೆ ಇರಾನ್ನವ್ರು ನಿಂತಂಗೆ ಅನ್ನಿಸ್ತಾ ಇದೆ. ಇವತ್ತಿನ ಅಪ್ಡೇಟ್, ಟೆಹರಾನ್ನಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕಿಗೆ ದೊಡ್ಡ ದೊಡ್ಡ ಕಟ್ಟಡಗಳ ಬಿದ್ದವು. ಆದರೆ ಪ್ರಿಕಾಷನರಿ ಮೆಷರ್ ಆಗಿ ಜನ ಎಲ್ಲ ಖಾಲಿ ಮಾಡಿದ್ರು ಅಲ್ಲಿಂದ. ಒಬ್ಬ ವ್ಯಕ್ತಿಯ ಸಾವಾಗಿದೆ ನೋಡಿ ಇಲ್ಲಿ ಟೆಹರಾನ್ನಲ್ಲಿ. ಇದು ಟೆಹರಾನ್ ಇರಾನಿನ ರಾಜಧಾನಿ ಬೈದವೆ. ಒಂದು ಕಡೆ ಇರಾನ್ ಮೇಲೆ ದಾಳಿ, ಇಸ್ರೇಲ್ 2 ಯುದ್ಧಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಲೆಬನಾನ್ ಮೇಲೆ ದಾಳಿ. ಲೆಬನಾನ್ನ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಹೆಡ್ ಕ್ವಾರ್ಟರ್ಗಳನ್ನು ಹುಡುಕಿ ಹೊಡಿತಾ ಇದ್ದಾರೆ ಇಸ್ರೇಲ್ನವರು. ಬೈರೂತ್ ಪ್ರದೇಶದಲ್ಲಿ ವಿಶೇಷವಾಗಿ ಹಿಜ್ಬುಲ್ಲಾ ಟೆರರ್ ಕ್ಯಾಂಪ್ ನಡೆಸ್ತಾ ಇತ್ತಂತಲ್ಲಿ, ಬೈರೂತ್ನ ದಕ್ಷಿಣ ಭಾಗದಲ್ಲಿ. ನೀವು ಇಸ್ರೇಲ್ನ ಉತ್ತರದಲ್ಲಿ ಗೋಲನ್ ಹೈಟ್ಸ್ ಅಂತ ಬರ್ತವೆ, ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಿದೆಲ್ಲ. ಹೊಗೆ ಹೆಂಗೆ ಬರ್ತಾ ಇದೆ ನೋಡಿ. ಬೈರೂತ್ ಪಟ್ಟಣದ ದಕ್ಷಿಣ ಭಾಗ. ಲೆಬನಾನ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಎಷ್ಟು ಸಣ್ಣದು ಅಂದರೆ 18 ಲೆಬನಾನ್ ಸೇರಿದ್ರೆ ಒಂದು ಕರ್ನಾಟಕ ಆಗುತ್ತೆ. ಒಂದು ಕರ್ನಾಟಕ. ಇಡೀ ಲೆಬನಾನಿನ ಜನಸಂಖ್ಯೆಯ 3 ಪಟ್ಟು ಬೆಂಗಳೂರಿನ ಜನಸಂಖ್ಯೆ ಇದೆ. ಒಂದು 56-57 ಲಕ್ಷ ಇರಬೇಕಲ್ಲಿ ಜನಸಂಖ್ಯೆ. ಆ ದೇಶನ ಸರ್ಕಾರ ನಡೆಸ್ತಾ ಇದೆಯೋ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆನೇ ನಡೆಸ್ತಾ ಇದೆಯೋ ಕ್ಲಾರಿಟಿ ಸಿಗೋದಿಲ್ಲ. ಒಂದೊಂದು ಟೈಮ್ನಲ್ಲಿ ಒಬ್ಬೊಬ್ಬರು ನಡೆಸ್ಕೊಂಡು ಹೋಗ್ತಿರ್ತಾರೆ ಸರ್ಕಾರನ. ಬಡತನ ಇದೆ ಅಲ್ಲಿ, ಅರಾಜಕತೆ ಇದೆ, ಒಂದು ಡಿಫೈನ್ಡ್ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಅರ್ಧ ದೇಶ ಹಿಜ್ಬುಲ್ಲಾ ಭಯೋತ್ಪಾದಕರು ನಡೆಸಿದ್ರೆ ಇನ್ನರ್ಧ ದೇಶವನ್ನು ಅಲ್ಲಿನ ಸ್ಥಳೀಯ ಧರ್ಮಾಧಾರಿತ ಗುಂಪುಗಳು ನಡೆಸ್ತವೆ. ಎಕನಾಮಿ ಹಾಳು ಬಿದ್ದು ಹೋಗಿದೆ. ಎಕನಾಮಿ ಹಾಳು ಬಿದ್ದು ಹೋದರೆ ಭಯೋತ್ಪಾದಕ ಸಂಘಟನೆ ಹಿಡಿತಕ್ಕೆ ತಗೊಳ್ಳೋದೇನು ದೊಡ್ಡ ವಿಷಯ. ಹಿಡಿತಕ್ಕೆ ತಗೊಂಡಿದ್ದಾರೆ. ಇಸ್ರೇಲ್ನವರು ಅವುಗಳನ್ನು ಹುಡುಕಿ ಹೊಡಿತಾ ಇದ್ದಾರೆ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ತುಂಬ ಸಲ ಹೇಳಿದ್ದೀನಿ, ಇನ್ನೊಂದು ಸಲ ನಿಮ್ಮ ಮೆಮೊರಿ ರಿಫ್ರೆಶ್ ಮಾಡೋದಕ್ಕೆ. ಇಟ್ಸ್ ಅ ಶಿಯಾ ಭಯೋತ್ಪಾದಕ ಸಂಘಟನೆ. ಹಿಜ್ಬುಲ್ಲಾ, ಹೌತಿ, ಶಿಯಾ ಭಯೋತ್ಪಾದಕ ಸಂಘಟನೆ. ಈ ಸಂಘಟನೆಯನ್ನು ಸಾಕ್ತಾ ಇರೋದು ಇರಾನ್. ಇದಕ್ಕೆ ದುಡ್ಡು ಕೊಡೋದು ಇರಾನ್, ಇದಕ್ಕೆ ವೆಪನ್ಸ್ ಕೊಡೋದು ಇರಾನ್. ವೆಪನ್ಸ್ ಅಂದರೆ ನೀವು ಹಮಾಸ್ ಹತ್ರ ಸ್ವಲ್ಪ ಕಳಪೆ ವೆಪನ್ ಇದ್ದಾವೆ, ಇವ್ರ ಹತ್ರ ಭಾಳ ಅತ್ಯಾಧುನಿಕವಾದ ಆಯುಧಗಳು. ಯಾವ ಡ್ರೋನ್ಗಳನ್ನು ಇರಾನ್ ಇಸ್ರೇಲ್ ಮೇಲೆ ತನ್ನ ಅಕ್ಕಪಕ್ಕದ ಸುನ್ನಿ ರಾಷ್ಟ್ರಗಳ ಮೇಲೆ ಹಾರಿಸ್ತಾ ಇದೆಯಲ್ಲ, ಅವೇ ಡ್ರೋನ್ಗಳು ಹಿಜ್ಬುಲ್ಲಾ ಹತ್ರ ಇದ್ದಾವೆ. ಅವುಗಳನ್ನು ಇಟ್ಕೊಂಡು ಉತ್ತರ ಇಸ್ರೇಲನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಹಿಜ್ಬುಲ್ಲಾದವರು. ಇಸ್ರೇಲ್ನವ್ರು ಆವಾಗ ಹೊಡೆದು ಬರ್ತಾರೆ ಅದನ್ನು. ಅದು ಈಗಲೂ ನಡೀತಾ ಇದೆ. ಬೈರೂತ್ ನಗರದ ದಕ್ಷಿಣ ಭಾಗದಲ್ಲಿ ಹಿಜ್ಬುಲ್ಲಾ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನಿನ ಟೆಹರಾನ್ನಲ್ಲಿ ಪ್ರಮುಖ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಎರಡೆರಡು ಯುದ್ಧ, ಒಂದು ಲೆಬನಾನು, ಒಂದು ಇರಾನ್ ಮೇಲೆ. ಲೆಬನಾನ್ನಲ್ಲಿ 10 ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಿದ್ರಂತೆ, ಹಿಜ್ಬುಲ್ಲಾಗೆ ಸೇರಿದ್ದು. ಮತ್ತೊಂದು ಕಡೆ ಅಮೇರಿಕ ಇರಾನಿನ ನೇವಿಯನ್ನು ಟಾರ್ಗೆಟ್ ಮಾಡಿ ಭೀಕರ ದಾಳಿ ನಡೆಸ್ತಾ ಇದೆ. ನೇವಿನ ಟಾರ್ಗೆಟ್ ಮಾಡಿ. ನೆನ್ನೆ ಅಮೇರಿಕದ ಹಿರಿಯ ಅಧಿಕಾರಿಯೊಬ್ಬರ ಮಾತುಗಳನ್ನು ಕೇಳ್ತಾ ಇದ್ದೆ ನಾನು. ಸ್ವಲ್ಪ ಅಡಾಸಿಟಿ ಅಂತ ಅನ್ನಿಸ್ತು. ಇರಾನಿನ ನೇವಿ ಎಲ್ಲಿದೆ ಅಂದರೆ ಸಮುದ್ರದ ಆಳದಲ್ಲಿದೆ ಅಂತಿದ್ರು ಅವರು. ಸ್ವಲ್ಪ ಅಡಾಸಿಟಿ ಅನ್ನಿಸ್ತು. ಬಟ್ ಒಂದು 24 ಖಡ್ಗಗಳನ್ನು ಹೊಡೆದ್ರೆ ಯಾವ ನೇವಿ ಆದರೂ ತತ್ತರಿಸಿ ಹೋಗುತ್ತೆ.
24 ಹಡಗುಗಳ ಪೈಕಿ ಒಂದು ಹಡಗನ್ನು ಭಾರತದ ವಿಶಾಖಪಟ್ಟಣಂದಿಂದ ವಾಪಸ್ ಹೋಗುವಾಗ ಹೊಡೆದರು. ಇದು ಡ್ರೋನ್ ವಾಹಕ ನೌಕೆ ಅಂತ. ಡ್ರೋನ್ ಲಾಂಚ್ ಆಗುತ್ತೆ ಅದರಿಂದ. ಅದನ್ನು ಹೊಡೆದ ದೃಶ್ಯಗಳನ್ನು ನೆನ್ನೆ 100 ತಾಸಿನ ದೃಶ್ಯಗಳನ್ನು ಅಮೇರಿಕ ಬಿಡುಗಡೆ ಮಾಡಿದೆ, 100 hours. ಮತ್ತೊಂದು ಕಡೆ ಇರಾನ್ ಕುವೈತ್ನಲ್ಲಿರುವ ಅಮೇರಿಕದ ವಾಯುನೆಲೆಯ ಮೇಲೆ ಏರ್ ಸ್ಟ್ರೈಕ್ಗಳನ್ನು ಮಾಡಿತು. ಅಮೇರಿಕ ಪ್ರಪಂಚದಾದ್ಯಂತ ಸುಮಾರು 750 ಸೈನಿಕ ನೆಲೆಗಳನ್ನು ಇಟ್ಕೊಂಡಿದೆ. 750 ಅಧಿಕೃತವಾಗಿ. ಅನಧಿಕೃತವಾಗಿ ಮತ್ತೆ ಬಹಳ ಇದಾವೆ. ಅಧಿಕೃತವಾಗಿರೋದೇ 750. ಅವುಗಳ ಪೈಕಿ ಒಂದು, ಇದನ್ನು 386ನೇ ವಾಯುನೆಲೆ ಅಂತ ಕರೀತಾರೆ, ಕುವೈತ್ನಲ್ಲಿರೋದನ್ನು. ಅದರ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಇರಾನ್ ನಡೆಸಿತು. ದುಬೈನಲ್ಲಿ ನಾವು ನಿಮ್ಮನ್ನು ಹೊಡಿತಾ ಇಲ್ಲ, ನಿಮ್ಮ ದೇಶದಲ್ಲಿರುವ ಅಮೇರಿಕದ ನೆಲೆಗಳೇ ನಮ್ಮ ಟಾರ್ಗೆಟು ಅಂತ ಹೇಳ್ತಾ ಒಂದು ಪಕ್ಕಾ ಜನವಸತಿ ಕಟ್ಟಡದ ಮೇಲೆಯೇ ಇರಾನ್ ದಾಳಿ ನಡೆಸಿತು. ಹಲವರಿಗೆ ಗಂಭೀರ ಗಾಯಗಳಾಗಿದ್ದವಂತೆ ದುಬೈನಲ್ಲಿದು. ಇನ್ನು ಕತಾರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಎರಡರಿಂದಲೂ ಇರಾನ್ ದಾಳಿ ಮಾಡ್ತಿವತ್ತು. ಕತಾರ್ ರಕ್ಷಣಾ ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿದೆ. ಆಕಾಶದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೊಡಿತಾ ಇದ್ದಾರೆ. UAEದವ್ರು ಲೆಕ್ಕ ಕೊಟ್ಟರು, ಇರಾನ್ನಿಂದ ಬಂದ ಕ್ಷಿಪಣಿಗಳೆಷ್ಟು, ಬ್ಯಾಲಿಸ್ಟಿಕ್ ಮಿಸೈಲ್ಗಳೆಷ್ಟು, ಅವುಗಳ ಪೈಕಿ ಎಷ್ಟನ್ನು ಆಕಾಶದಲ್ಲಿ ಹೊಡೆದಿದ್ದೀವಿ, ಎಷ್ಟು ಗುರಿ ತಪ್ಪಿ ಹೋಗಿ ಸಮುದ್ರಕ್ಕೆ ಬಿದ್ದಿದ್ದಾವೆ, ಎಷ್ಟು ಆ್ಯಕ್ಚುಲಿ ಇಂಪ್ಯಾಕ್ಟ್ ಮಾಡಿದ್ದಾವೆ ಅನ್ನೋದರ ಲೆಕ್ಕನ UAE ಕೊಡ್ತು. ಕತಾರ್ನಂಥ ದೇಶಗಳು ಇನ್ನೂ ಕೊಟ್ಟಿಲ್ಲ. ಬಟ್ ಯುದ್ಧ ಜೋರಾಗಿ ನಡೀತಾ ಇದೆ. 4 ಡ್ರೋನ್ಗಳನ್ನು ಹೊಡೆದು ಹಾಕಿದಾರಂತೆ ಕತಾರಿ ಸೇನೆಯವರು. ಅಲ್ ಉದೈದ್ ವಾಯುನೆಲೆ, ಅದು ಅಮೇರಿಕದ ಮತ್ತೊಂದು ವಾಯುನೆಲೆಯಲ್ಲಿ. ಅವುಗಳ ಮೇಲೆ ದಾಳಿ ನಡೆಸೋದಕ್ಕೆ ಇರಾನ್ ಹಾರಿಸಿದ ಡ್ರೋನ್ಗಳಿವು. ಇದರಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ, ನಾಗರಿಕರಿಗೆ ಪ್ರಾಣಾಪಾಯ ಆಗಿಲ್ಲ ಅಂತ ಕತಾರ್ ಹೇಳ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲಿನ ಹಣಕಾಸು ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯಾಗಿದೆ. ಟೆಲ್ ಅವೀವ್ ಕಡೆ ಕ್ಲಸ್ಟರ್ ದಾಳಿಯಾಗಿದೆ. ಕ್ಲಸ್ಟರ್ ಬಾಂಬ್ ದಾಳಿಯ ಒಂದು ವಿಡಿಯೋನೇ ಬಂತು. ವಾಟ್ ಈಸ್ ಕ್ಲಸ್ಟರ್ ಬಾಂಬ್ ಅಂದರೆ, ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರಬಹುದು, ಡ್ರೋನ್ಗಳಾಗಿರಬಹುದು, ಅದಕ್ಕೊಂದು ಫಿಕ್ಸ್ಡ್ ಟಾರ್ಗೆಟ್ ಇರುತ್ತೆ. ಯಾವ ಬಿಲ್ಡಿಂಗಿಗೆ ಹೋಗಿ ಹೊಡಿಬೇಕು. ಇಸ್ರೇಲಿನ ಟಾರ್ಗೆಟ್ಗಳು ಇನ್ನೂ ಸ್ಪೆಸಿಫಿಕ್ ಇರ್ತವೆ. ಯಾವ ಬಿಲ್ಡಿಂಗಿನ, ಯಾವ ಫ್ಲೋರಿನ, ಯಾವ ಫ್ಲ್ಯಾಟಿನ, ಯಾವ ಬೆಡ್ರೂಮ್ಗೆ ಹೋಗಿ ಹೊಡಿಬೇಕು ಅನ್ನೋ ಲೆವೆಲ್ಗೆ ಹೊಡಿತಾರೆ ಅವರು. ಇದು ಕ್ಲಸ್ಟರ್ ಬಾಂಬ್ ದಾಳಿ. ಅದು ಸ್ಪೆಸಿಫಿಕ್ ಟಾರ್ಗೆಟನ್ನು ಹೊಡೆಯುತ್ತೆ, ಏನು ಮಿಸೈಲ್ಗಳಾಗಲಿ ಡ್ರೋನ್ಗಳಾಗಲಿ. ಬಟ್ ಕ್ಲಸ್ಟರ್ ಬಾಂಬ್ ಹಂಗಲ್ಲ. ಲಾಂಚ್ ಆದಾಗ ಒಂದೇ ಕ್ಷಿಪಣಿಯ ರೀತಿಯಲ್ಲಿ ಬರುತ್ತೆ. ಟಾರ್ಗೆಟ್ಟಿಗೆ ಹತ್ತಿರ ಬಂದಾಗ ಆ ಕ್ಷಿಪಣಿಯಿಂದ 100 ಬಾಂಬ್ಗಳು ಸಿಡಿತವೆ, ಹೊರಗಡೆ ಬರ್ತವೆ. ಹೊರಗಡೆ ಬಂದು ಒಂದು ಜಾಗದಲ್ಲಿ ಬಿದ್ದರೆ, ಇದರಲ್ಲಿ ಕಾಣಿಸುತ್ತೆ ನೋಡಿ ಫಸ್ಟ್ ಒಂದೇ ಕಾಣಿಸುತ್ತೆ, ಈಗ ಸಪ್ರೇಟ್ ಆದವು. ಅಂದರೆ ಒಂದು ಕ್ಷಿಪಣಿಯೊಳಗೆ 100 ಬಾಂಬ್ಗಳಿರ್ತವೆ ಅಂತ. ಮಿನಿಮಮ್ 20 ಇಡಬಹುದಂತೆ. 20ರಿಂದ ನೀವು ಎಷ್ಟಾರು ಇಟ್ಕೊಳ್ಳಿ. ನೋಡಿ, ಈಗ ಡಿವೈಡ್ ಆದವು, ಬರ್ತಾ ಇದ್ದಾವೆ ಟಾರ್ಗೆಟ್ ಕಡೆ. ಈ ಕ್ಲಸ್ಟರ್ ಬಾಂಬ್ಗಳ ಮುಂದೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ಕ್ಷಿಪಣಿ ಆದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಗುರಿ ಇಟ್ಟು ಹೋಗಿ ಹೊಡೆಯುತ್ತೆ. 100 ಬರ್ತಾ ಇದ್ರೆ ಎಲ್ಲಿಂದ ಹೊಡಿತಾರೆ? ದಿಸ್ ಈಸ್ ಕ್ಲಸ್ಟರ್ ಬಾಂಬ್. ಇದೇನಾಗುತ್ತೆ, ಇದಕ್ಕೆ ಅವ್ರನ್ನ ಹೊಡಿಬೇಕು, ಇವ್ರನ್ನ ಹೊಡಿಬೇಕು, ಆ ಬಿಲ್ಡಿಂಗ್ ಧ್ವಂಸ ಮಾಡಬೇಕು, ಈ ಬಿಲ್ಡಿಂಗ್ ಧ್ವಂಸ ಮಾಡಬೇಕಿಲ್ಲ. ಒಂದು ಊರಿನ ಟಾರ್ಗೆಟ್ ಹಾಕಿಬಿಟ್ರೆ ಆ ಊರ ಮೇಲೆ ಹೋಗಿ 100 ಬಾಂಬ್ಗಳು ಒಂದೇ ಸಲ ಬೀಳ್ತವೆ. ಕಾರ್ಪೆಟ್ ಬಾಂಬಿಂಗ್ ಅಂತಾರೆ ನೋಡಿ, ಕಾರ್ಪೆಟ್ ಬಾಂಬಿಂಗ್ ಅಂದರೆ ಹೆಚ್ಚು ಕಡಿಮೆ 8 ಸ್ಕ್ವೇರ್ ಕಿಲೋಮೀಟರ್ನಲ್ಲಿರುವ ಪ್ರತಿಯೊಂದು ಧ್ವಂಸ ಆಗೋಗ್ಬಿಡುತ್ತೆ, ಪ್ರತಿಯೊಂದು ಹುಡಿಯದ್ದು ಹೋಗ್ಬಿಡುತ್ತೆ. ಇದಕ್ಕೆ ಇಂಥದ್ದೇ ಏನು ಸೈನ್ಯದ ಬಿಲ್ಡಿಂಗ್ ಹೊಡಿಬೇಕು, ಅಥವಾ ಇಂಥದ್ದೇ ಭಯೋತ್ಪಾದಕ ಬಿಲ್ಡಿಂಗನ್ನು ಹೊಡಿಬೇಕು, ಇಂಥವನನ್ನು ಕೊಲ್ಲಬೇಕು, ಆ ಥರದ್ದಿಲ್ಲ. ಬಿದ್ದಲ್ಲಿ ಯಾರಿರ್ತಾರೋ ಎಲ್ಲರೂ ಸಾಯ್ತಾರೆ. ಇದಕ್ಕೆ ಟೆಲ್ ಅವೀವ್ ಮೇಲೆ ದಾಳಿ, ಇದು ಇರಾನಿನ ದಾಳಿ. 2008ರಲ್ಲಿ ಅನೇಕ ದೇಶಗಳು ಸೇರಿಕೊಂಡು ಈ ಕ್ಲಸ್ಟರ್ ಬಾಂಬ್ಗಳು ಯುದ್ಧದ ಸಂದರ್ಭದಲ್ಲಿ ಜನಸಾಮಾನ್ಯರ ಪ್ರಾಣ ತೆಗಿತವೆ, ಅಮಾಯಕರ ಪ್ರಾಣ ತೆಗಿತವೆ, ಇನ್ನು ಮುಂದೆ ಇವುಗಳನ್ನು ಬಳಸೋದು ಬೇಡ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೈನ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ರಷ್ಯಾ ಯುಕ್ರೇನ್ ಯುದ್ಧ ನಡೆದಾಗ ಯುಕ್ರೇನ್ ಅವರು ಆರೋಪ ಮಾಡಿದರು ಕ್ಲಸ್ಟರ್ ಬಾಂಬ್ ಹಾಕ್ತಿದ್ದಾರೆ ರಷ್ಯಾದವರು ಅಂತ. ದೊಡ್ಡ ಡಿಬೇಟ್ ಆಯ್ತು ಅವಾಗ. ಯುದ್ಧನೇ ಆದರೂ ಅದಕ್ಕೊಂದಷ್ಟು ನಿಯಮಗಳಿರ್ತಾವಲ್ವ.
ಈಗ ಇಸ್ರೇಲ್ ವಿಡಿಯೋಗಳನ್ನು ತೋರಿಸ್ತಾ ಇದೆ, ನೋಡಿ ಇಲ್ಲಿ ಹೆಂಗೆ ಕ್ಲಸ್ಟರ್ ಬಾಂಬ್ ಹಾಕ್ತಿದ್ದಾರೆ ನಮ್ಮ ಮೇಲೆ ಅಂತ. ಬಹರೇನ್ನ ಬಾಬ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡ್ತು. ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಇದು ಬಹರೇನ್ನಲ್ಲಿ. ಒಂದು ದಿನಕ್ಕೆ 3,80,000 ಬ್ಯಾರೆಲ್ ತೈಲವನ್ನು ಇದು ಸಂಸ್ಕರಣೆ ಮಾಡುತ್ತೆ. ಮತ್ತೊಂದು ಕಡೆ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ತೈಲ ಟ್ಯಾಂಕರ್ ಅಡಾಲಿನ್ನನ್ನು ಸಂಪೂರ್ಣ ಧ್ವಂಸ ಮಾಡ್ತು. ಅಡಾಲಿನ್ ಸಂಪೂರ್ಣ ಧ್ವಂಸ ಮಾಡ್ತು. ಈ ತೈಲ ಟ್ಯಾಂಕರ್ಗಳನ್ನು ಧ್ವಂಸ ಮಾಡೋದಕ್ಕೆ ಏನು IRGC ಅವರು ಅರ್ಥಾತ್ ಇರಾನು ಯಾವ ಆಯುಧಗಳನ್ನು ಬಳಸ್ತಾ ಇದೆ ಅಂತ ಚೆಕ್ ಮಾಡಿದ್ವಿ ನಾವು. ಅಂದರೆ ಒಂದು ಪ್ರಾಪರ್ ನೇವಿ ಇದ್ದರೆ ಟ್ರೈಪಾಡ್ ಬಿಡ್ತಾರೆ, ಟಾರ್ಪಿಡೋ ಬಿಡ್ತಾರೆ. ಟಾರ್ಪಿಡೋ ಬಿಟ್ಟರೆ ಹೋಗಿ ಬಡಿಯತ್ತದು, ಅಥವಾ ಮಿಸೈಲ್ ಬಿಡ್ತಾರೆ. ಇವ್ರದ್ದೊಂದು ಹೊಸ ಲೆಕ್ಕಾಚಾರಕ್ಕೆ ಬಂದಿದ್ದಾರಂತೆ. ಮೋಟರ್ ಬೋಟ್ ಇರ್ತಾವಲ್ಲ, ಮೋಟರ್ ಬೋಟ್ ತುಂಬ ಸ್ಫೋಟಕಗಳನ್ನು ತುಂಬಿಸಿ ಅದನ್ನು ಚಲಾಯಿಸ್ಕೊಂಡು ಹೋಗೋದು ಟ್ಯಾಂಕರ್ ಕಡೆ. ಇನ್ನೇನು ಹತ್ತಿರ ಬರ್ತಾ ಇದೆ ಟ್ಯಾಂಕರ್ ಅಂದಾಗ ಚಲಾಯಿಸ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸಮುದ್ರಕ್ಕೆ ಹಾರ್ಕೊಂಬಿಡೋದು. ಸಮುದ್ರಕ್ಕೆ ಹಾರ್ಕೊಂಡು ಹಿಂದ್ಗಡೆ ಬರ್ತಾರೆ, ಇನ್ನೊಂದು ಬೋಟ್ ಹತ್ಕೊಂಡು ವಾಪಸ್ ಹೋಗೋದು. ಈ ಸ್ಫೋಟಕ ತುಂಬಿದ ಸಣ್ಣ ಮೋಟರ್ ಬೋಟ್ ಹೋಗಿ ಟ್ಯಾಂಕರ್ಗೆ ಡಿಕ್ಕಿ ಹೊಡೆಯುತ್ತೆ, ಬ್ಲಾಸ್ಟ್ ಆಗುತ್ತೆ, ಹೊತ್ಕೊಂಡು ಉರಿಯುತ್ತೆ. ಟ್ಯಾಂಕರ್ನವ್ರ ಪಾಪ ಏನು ಅವ್ರ ಹತ್ರ ಏನು ವೆಪನ್ಸ ಇರ್ತವೆ, ಬೋಟ್ ಬರ್ತಾ ಇದೆ ಒಂದು ಹೊಡಿಬೇಕು ಅನ್ನೋದಕ್ಕೆ ಏನಿರೋದಿಲ್ಲ. ಸರಕು ಸಾಗಣೆ ಟ್ಯಾಂಕರ್ಗಳವೆಲ್ಲ. ಖರ್ಚು ಕಡಿಮೆ ಇರಾನ್ನವ್ರಿಗೆ. ಒಂದು ಬೋಟಿನ ತುಂಬ ಸ್ಫೋಟಕಗಳನ್ನು ತುಂಬಿ ಹೋಗಿ ಡಿಕ್ಕಿ ಹೊಡಿಸಿ ಬ್ಲಾಸ್ಟ್ ಮಾಡಿಸ್ಬಿಡೋದು. ಅಡಾಲಿನ್ ಅಂತ ಅಮೇರಿಕದ ತೈಲ ಟ್ಯಾಂಕರ್ ಹೆಂಗೆ ಹೊತ್ಕೊಂಡು ಉರಿತಾ ಇದೆ ನೋಡಿ. ಪೂರ್ತಿ ಲೋಡ್ ಆಗಿರುತ್ತದು. ನಮ್ಮನ್ನೇ ಹೇಳ್ತಾ ಇದ್ದೆ, ನೀವು ಬೆಂಗಳೂರಿನಿಂದ ದುಬೈಗೋ ಅಬುದಾಬಿಗೋ ಹೋಗಬೇಕು ಅಂದರೆ ವಿಮಾನ ಕರೆಕ್ಟಾಗಿ ಈ ಹಾರ್ಮುಜ್ ಜಲಸಂಧಿಯಲ್ಲೇ ಹೋಗುತ್ತೆ. ಅಬುದಾಬಿಗೆ ನೀವೇನೇನು ಲ್ಯಾಂಡ್ ಆಗೋಕ್ಕೆ ಬಂದ್ರಿ ಅನ್ನೋವಾಗ ಹಾರ್ಮುಜ್ ಜಲಸಂಧಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಎಷ್ಟು ಹಡಗಿದ್ದಾವೆ ಹಾಗೆಲ್ಲ ಕಾಣಿಸ್ತಿರುತ್ತೆ. ಬಹುಶಃ ಈಗ ಹಾರ್ಕೊಂಡು ಏನಾರು ಹೋದರೆ ಹಿಂಗೆ ಹೊಗೆ ಬರೋದೇ ಕಾಣಿಸುತ್ತೋ ಏನೋ. ಟೆಲ್ ಅವೀವ್ನ ಬಿಸ್ನೆಸ್ ಕಾರಿಡಾರ್ ಮೇಲೆ ಇರಾನ್ ದಾಳಿ ನಡೆಸಿತು. ಭಾರೀ ನಷ್ಟ ಆಗಿದೆ ಇಸ್ರೇಲ್ನಲ್ಲಿ. ಟೆಲ್ ಅವೀವ್ನ ಬಿಸ್ನೆಸ್ ಕಾರಿಡಾರ್ ಇದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ. ಇನ್ನೊಂದು ಕಡೆ ಲೆಬನಾನ್ನಲ್ಲಿ ನಡೆಸಿದಂಥ ದಾಳಿಯಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗೆ ಮರ್ಮಾಘಾತವನ್ನು ಇಸ್ರೇಲ್ ಕೊಟ್ಟಿದೆ. 10 ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಿದೆ. ರಾತ್ರಿ ಇಡೀ ಇಸ್ರೇಲಿ ದಾಳಿ ನಡೆಸಿತು, ಸ್ಪೆಷಲಿ ಬೈರೂತ್ ನಗರದ ಮೇಲೆ. 26 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ಹಿಜ್ಬುಲ್ಲಾ ನಾಯಕ ಝೈದ್ ಅಲಿ ಜುಮಾ ಈತನನ್ನು ಹೊಡೆದು ಹಾಕಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಝೈದ್ ಅಲಿ ಜುಮಾ ಮ್ಯಾನೇಜ್ಮೆಂಟ್ ಕಮಾಂಡರ್ ಅಂತೆ. ಹಿಜ್ಬುಲ್ಲಾ ಫೈರ್ ಪವರ್ ಮ್ಯಾನೇಜ್ಮೆಂಟ್ ಕಮಾಂಡರ್. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾದ ಫಿರಂಗಿ ದಳದ ಮುಖ್ಯಸ್ಥ. ಇಸ್ರೇಲ್ ಕಡೆಗೆ ಫಿರಂಗಿಗಳನ್ನು, ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹಾರಿಸುವ ಜವಾಬ್ದಾರಿ ಈತನ ಮೇಲಿತ್ತು. ಆತನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮಿಲಿಟರಿ ಇಂಟೆಲಿಜೆನ್ಸ್ ಸ್ಪೆಸಿಫಿಕ್ ಆಗಿ ಬಂದಿತ್ತಂತೆ, ಈತ ಇಂಥಲ್ಲಿದ್ದಾನೆ ಅಂತ ಹೊಡೆದಿದ್ದಾರೆ. ಇನ್ನು ಅಯಾತುಲ್ಲಾ ಖಮೇನಿಯನ್ನು ಆತನ ಜೊತೆಗಿದ್ದ 40 ಜನರ ಜೊತೆ ಹೊಡೆದು ಮುಗಿಸಿದ್ದು ಮಾತ್ರ ಅಲ್ಲ, ಇಡೀ ಬಿಲ್ಡಿಂಗು ಇನ್ಕ್ಲೂಡಿಂಗ್ ಬೇಸ್ಮೆಂಟ್ ಅಂದರೆ ಒಳಗಡೆ ಇದ್ದ ಬಂಕರ್ಗಳ ಸಮೇತ ಸರ್ವನಾಶ ಮಾಡಲಾಗಿದೆ. 20 ಸೆಕೆಂಡ್ನಲ್ಲಿದು 50 ಯುದ್ಧ ವಿಮಾನಗಳು 20 ಸೆಕೆಂಡ್ನಲ್ಲಿ ಆ ಇಡೀ ಕಾಂಪೌಂಡನ್ನೇ ಸರ್ವನಾಶ ಮಾಡಿದ್ದಾವೆ. ಸ್ಪೆಷಲೈಸ್ಡ್ ಬಾಂಬ್ಗಳು ಬೇಕಾಗ್ತವೆ ಇದಕ್ಕೆ. ಲಾಸ್ಟ್ ಇಯರು ಅಮೇರಿಕದ
ಬಾಂಬರ್ ಬಂತಲ್ಲ, ಆಫ್ರಿಕಾದಿಂದ ಟೇಕ್ ಆಫ್ ಆಗಿ ಇಲ್ಲಿಗೆ ಬಂದಂಥ ಬಾಂಬರ್ ಇರಾನಿನ ಅಂಡರ್ಗ್ರೌಂಡ್ ಅಣ್ವಸ್ತ್ರ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿತ್ತು. ಆ ಅಣ್ವಸ್ತ್ರ ಕೇಂದ್ರಗಳು 60-70 ಮೀಟರ್ ಒಳಗಿರ್ತವೆ, ಕೆಲವು 200 ಮೀಟ್ರ್ ಒಳಗೆ ಕಟ್ಟಿರ್ತಾರೆ. ಅವಕ್ಕೆ 40 ಅಡಿಯ ಕಾಂಕ್ರೀಟ್ ಇರುತ್ತೆ. ಕಾಂಕ್ರೀಟು ನೋಡಿ, ನಮ್ಮ ಮನೆಗಳಿಗೆ 8 ಇಂಚು 12 ಇಂಚಿನ ಕಾಂಕ್ರೀಟ್ ಸ್ಲ್ಯಾಬ್ ಇದ್ದರೆ ಅಷ್ಟು ಗಟ್ಟಿ ಇರುತ್ತೆ. ನೀವು ಅಂಥದ್ದು 40 ಅಡಿ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ರೆ ಇನ್ನೂ ಹೆಂಗಿರುತ್ತದು. ಆ ಭೂಮಿ ಮತ್ತು ಕಾಂಕ್ರೀಟನ್ನು ಸೀಳಿಕೊಂಡು ಹೋಗಿ ಒಳಗಡೆ ಬ್ಲಾಸ್ಟ್ ಆಗಬಲ್ಲಂಥ ಬಾಂಬ್ಗಳಿರ್ತವೆ, ಬಂಕರ್ ಬ್ಲಾಸ್ಟರ್ಗಳು ಅಂತ ಕರೀತಾರೆ. ಅವುಗಳನ್ನು ಬಳಸಿ ಖಮೇನಿ ಇದ್ದಂಥ ಜಾಗವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರು. 20 ಸೆಕೆಂಡ್ 50 ಫೈಟರ್ ಜೆಟ್ಗಳನ್ನು ಬಳಸ್ಕೊಂಡು. ಸಣ್ಣ ಬ್ರೇಕ್ ತಗೋತೀನಿ, ಒಂದು ಸುದ್ದಿ ಹೇಳ್ತೀನಿ. ಇದು ಸುಳ್ಳು ಸುದ್ದಿ ಅಂತಲೇ ಹೇಳ್ತಾ ಇದ್ದೇನೆ ನಿಮಗೆ. ಇಸ್ರೇಲ್ನಲ್ಲಿ ಒಬ್ಬ ಮಾನವ ಹಕ್ಕು ಹೋರಾಟಗಾರ ಡೇವಿಡ್ ಕೀಸ್ ಅಂತ ಇದ್ದಾರೆ. ಅವರು ಒಂದು ಟ್ವೀಟ್ ಮಾಡಿದ್ರು, ಅಯಾತುಲ್ಲಾ ಖಮೇನಿಯ ಫೋಟೋ ಹಾಕಿ. ಅಯಾತುಲ್ಲಾ ಖಮೇನಿ ಬಲಗೈ ಪ್ಯಾರಲೈಸ್ ಆಗಿತ್ತು ಅವ್ರದ್ದು. ಅಂದರೆ ಪ್ಯಾರಲೈಸ್ ಅಂದರೆ ಲಕ್ವ ಹೊಡೆದಿದ್ದಕ್ಕಲ್ಲ. ಈ 1981ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಆದಮೇಲೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ, ಆವಾಗ ಟಿ ವಿ ಅಷ್ಟು ಜೋರು ಇರಲಿಲ್ಲಲ್ಲ. 1981 ಅವರ ಭಾಷಣದ ಆಡಿಯೋ ರೆಕಾರ್ಡಿಂಗ್ಗಳು ಕ್ಯಾಸೆಟ್ ಆಗ್ತಾ ಇರ್ತಾವೆ. ಅವಾಗ ಅಯಾತುಲ್ಲಾ ಖಮೇನಿಯ ಭಾಷಣದ ಆಡಿಯೋ ರೆಕಾರ್ಡಿಂಗ್ಗಳು, ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಮುಂದೊಂದು ಟೇಪ್ ರೆಕಾರ್ಡರ್ ಇರುತ್ತೆ, ಅದರಲ್ಲಿ ಬಾಂಬ್ ಇರುತ್ತೆ. ಅದೇ ಇರಾನಿನ ಒಂದು ಸುನ್ನಿ ಎಕ್ಸ್ಟ್ರೀಮಿಸ್ಟ್ ಔಟ್ಫಿಟ್ನವರು ಮಾಡಿರ್ತಾರೆ ಅದನ್ನು. ಸುನ್ನಿ ಇವರು ಶಿಯಾ ಲೀಡರು. ಅದು ಬ್ಲಾಸ್ಟ್ ಆಗಿ ಬಲಗೈ ಸ್ವಾಧೀನ ಕಳ್ಕೊಂಬಿಟ್ಟಿತ್ತು. ಹೀಗಾಗಿ ಖಮೇನಿ ನೀವು ಯಾವ ದೃಶ್ಯಗಳಲ್ಲಿ ನೋಡಿದ್ರು ನೋಡಿ, ಒಂದು ಶಾಲು ಬಲಗೈ ಒಳಗೆ ಇರುತ್ತೆ. ಅದು ಇದು 1981 ಫೋಟೋ. ಇದು ಆವಾಗ ಟೇಪ್ ರೆಕಾರ್ಡರ್ ಬ್ಲಾಸ್ಟು. ಹೀಗಾಗಿ ಖಮೇನಿ ಉಂಗುರ ಧರಿಸ್ತಾ ಇದ್ದದ್ದು ಎಡಗೈಗೆ. ಈ ಡೇವಿಡ್ ಕೀಸ್ ಇಸ್ರೇಲಿನ ಮಾನವ ಹಕ್ಕು ಹೋರಾಟಗಾರ ಒಂದು ಟ್ವೀಟ್ ಮಾಡಿದ್ರು ಇವತ್ತು. ಮೊದಲು ನಾನು ಇದನ್ನು ಬಹಿರಂಗಪಡಿಸಲು ಹಿಂಜರಿಯುತ್ತಿದ್ದೆ. ಮೊಸಾದ್ ಏಜೆಂಟ್ ಮನೆಗೆ ಮರಳಿರುವುದರಿಂದ ಹೇಳುತ್ತಿದ್ದೇನೆ. ಅಯಾತುಲ್ಲಾ ಖಮೇನಿಯ ಉಂಗುರದಲ್ಲಿ ಡಿವೈಸ್ ಇಟ್ಟಿದ್ದರು. ಇಸ್ರೇಲ್ನ ಮೊಸಾದ್ ಏಜೆಂಟ್ ಹೆಸರು ಶಮಾ ಹಕೋಲ್. ಆ ಮೊಸಾದ್ ಏಜೆಂಟ್ ಶಮಾ ನನ್ನ ಅತ್ಯಂತ ಆಪ್ತ ಸ್ನೇಹಿತ. ಈ ಕಾರ್ಯಾಚರಣೆಗೆ ತುಂಬ ಅಪಾಯ ತಗೊಂಡಿದ್ದ. ಒಂದಲ್ಲ ಒಂದು ದಿನ ಇದು ಖಂಡಿತವಾಗಿಯೂ ಚಲನಚಿತ್ರವಾಗಲಿದೆ ಅಂತ ಡೇವಿಡ್ ಕೀಸ್ ಟ್ವೀಟ್. ಇದು ಅರ್ಥ ಏನು? ಇಸ್ರೇಲ್ ಒಬ್ಬ ಮೊಸಾದ್ ಏಜೆಂಟ್ನನ್ನು ಇರಾನ್ನಲ್ಲಿ ಬಿಟ್ಟಿತ್ತು. ಆ ಮೊಸಾದ್ ಏಜೆಂಟ್ ಸಂಹೌ ಅಯಾತುಲ್ಲಾ ಖಮೇನಿಗೆ ಅತ್ಯಂತ ಆತ್ಮೀಯನಾಗಿದ್ದ. ಆತ ಅಯಾತುಲ್ಲಾ ಖಮೇನಿಯ ಉಂಗುರದಲ್ಲಿ ಒಂದು ಡಿವೈಸನ್ನು ಇಡುವಲ್ಲಿ ಯಶಸ್ವಿಯಾಗಿದ್ದ. ಆ ಡಿವೈಸು ಅಯಾತುಲ್ಲಾ ಖಮೇನಿ ಮಾತನಾಡಿದ್ದನ್ನೆಲ್ಲ ಟ್ರಾನ್ಸ್ಮಿಟ್ ಮಾಡ್ತಿತ್ತು ಇಸ್ರೇಲ್ಗೆ. ಮೊಸಾದ್ನವ್ರು ಕೂತ್ಕೊಂಡು ಕೇಳಿಸ್ಕೊತಿದ್ರು ಅಂತ. ಇದು ಸುಳ್ಳು ಸುದ್ದಿ, ಹಿಂಗಾಗಿಲ್ಲ. ನೋಡ್ರಿ, ಯಾವ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಲಿ ಇಂಥದ್ದೊಂದು ಕಾರ್ಯಾಚರಣೆ ನಡೀತಾ ಇರುವ ಸಂದರ್ಭದಲ್ಲಿ, ಕಾರ್ಯಾಚರಣೆ ಅಂದರೆ ಬಂದುಬಿಟ್ರು ವಾಪಸ್ಸು ನಮ್ಮ ದೇಶಕ್ಕೆ ವಾಪಸ್ ಬಂದುಬಿಟ್ರು ನಾವು ಏಜೆಂಟ್ ಹೆಸರು ಹೇಳಿಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೆಲ್ಲ ಆಗೋದಿಲ್ಲ. ಬಟ್ ಇಸ್ರೇಲೀಸ್ ಆರ್ ಕೇಪೇಬಲ್ ಟು ಡೂ ಇಟ್. ಅವರಿಗೆ ಇದನ್ನು ಮಾಡುವ ಕ್ಷಮತೆ ಇದೆ, ಮಾಡ್ತಾ ಇದ್ದಾರೆ, ಮಾಡ್ತಾನೇ ಇರ್ತಾರೆ ಅವರು ಇದನ್ನು. ಈ ಮೊನ್ನೆ ಇದನ್ನು ಹೇಳ್ತಿದ್ದೆ ನಾನು, ಏನು ಹಮಾಸ್ ಸಂಸ್ಥಾಪಕನ ಮಗನನ್ನೇ ತಮ್ಮ ಏಜೆಂಟ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಹಮಾಸ್ನ ಸಂಸ್ಥಾಪಕ ಆತನ ಮಗನೇ ಇವ್ರಿಗೆ ಏಜೆಂಟು. ಆತ ಮಾಹಿತಿ ಕೊಡ್ತಾ ಇರ್ತಾನೆ, ಇಂಥಲ್ಲಿ ಬಾಂಬ್ ಬಿಡ್ತಾರೆ, ಇಂಥಲ್ಲಿ ಟೆರರ್ ಅಟ್ಯಾಕ್ ಮಾಡ್ತಾರೆ, ಇಂಥವರೆಲ್ಲೋ ಆಯುಧಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಇವ್ರನ್ನ ಭೇಟಿ ಮಾಡಿದ್ರು, ಎಲ್ಲ ಮಾಹಿತಿ ಕೊಡ್ತಾ ಇರ್ತಾನೆ. ಆತನಿಗೊಂದು ಇನ್ಫಾರ್ಮೇಷನ್ ಬರುತ್ತೆ, ಹ್ಯೂಮನ್ ಬಾಂಬ್ ಆಗಿ ತಮ್ಮನ್ನು ತಾವು ಸ್ಫೋಟಿಸಿಕೊಳ್ಳೋದಕ್ಕೆ ತಯಾರಾದಂಥ ಕೆಲವರು ಬಂದಿದ್ದಾರೆ. ಇವನು ಹೇಳ್ತಾನೆ, ಹಮಾಸ್ನ ಸಂಸ್ಥಾಪಕನ ಮಗ ಮೊಸಾದ್ನವ್ರಿಗೆಲ್ಲ ಶಿನ್ಬೆಟ್ನವ್ರಿಗೆ ಹೇಳೋದು. ಶಿನ್ಬೆಟ್ ಈಸ್ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇಂಥಲ್ಲಿದ್ದಾರಂತ ಏನು ಮಾಡೋದು ಅಂತ ಅವ್ರು ಕಳಿಸ್ತಾರೆ. ಮನೆ ಹೆಂಗಿದೆ ನೋಡ್ಕೊಂಬ ಅಂತ. ದೊಡ್ಡ ನಾಯಕನ ಮಗ ಅಲ್ವ, ಮನೆಗೆ ಎಂಟ್ರಿ ಇರುತ್ತೆ. ಇಲ್ಲಿ ಫರ್ನಿಚರ್ ಏನೂ ಇಲ್ವಲ್ಲ ಅಂತ ನಾತ.
ಮನೇಲಿ ಫರ್ನಿಚರ್ ಏನೂ ಇಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಶಿನ್ಬೆಟ್ನವರು ಟೇಬಲ್ಲು ಚೇರ್ಗಳನ್ನು ಕೊಟ್ಟು ಕಳಿಸ್ತಾರೆ, ಅದರಲ್ಲಿ ಡಿವೈಸ್ಗಳಿರ್ತವೆ. ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಇವರು. ಫೈನಲಿ ಒಂದು ಆಪ್ರೇಷನ್ ಮಾಡಿ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಆ ಮಾತು ಬೇರೆ. ಇಂಥ ಸ್ಪೈ ಆಪರೇಷನ್ಗಳನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಇಂಥದ್ದು ಏನೂ ಆಗೇ ಇರಲಿಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಈ ಡೇವಿಡ್ ಕೀಸದ್ದು ಟ್ವೀಟು, ಅದರಲ್ಲಿ ಬಂದಿರುವಂಥ ಹೆಸರುಗಳ ಸುಳ್ಳು ಅಂತ ಖಚಿತ ಆಗ್ತಾ ಇದೆ. ಅದರ್ವೈಸ್ ಖಮೇನಿಯ ಅಕ್ಕಪಕ್ಕದಲ್ಲಿ ಹಮಾಸ್ ಏಜೆಂಟರುಗಳಿದ್ದರು, ಮೊಸಾದ್ ಏಜೆಂಟರುಗಳಿದ್ದರು. ಖಮೇನಿಯ ಅಕ್ಕಪಕ್ಕದಲ್ಲೇ ಮೊಸಾದ್ ಏಜೆಂಟರಿದ್ದರು. ಮೊಸಾದ್ ಏಜೆಂಟರುಗಳನ್ನು ಪತ್ತೆ ಹಚ್ಚುವುದಕ್ಕೆ ಅಂತ ಒಂದು ಟೀಮ್ ತಯಾರು ಮಾಡಿದರೆ ಅವರು, ಆ ಟೀಮಿನ ಲೀಡರೇ ಮೊಸಾದ್ ಏಜೆಂಟ್ ಆಗಿದ್ದ. ಅದನ್ನು ಇರಾನಿನ ತುಂಬ ಹಿರಿಯ ರಾಜಕಾರಣಿಯೊಬ್ಬರು ಟಿ ವಿ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಕೊಂಡಿದ್ರು. ಟಿ ವಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅವರು, ನಮ್ಮ ದೇಶದಲ್ಲಿರುವ ಮೊಸಾದ್ ಏಜೆಂಟ್ಗಳನ್ನು ಪತ್ತೆ ಹಚ್ಚಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಒಂದು ಟೀಮ್ ರೆಡಿ ಮಾಡಿದ್ವಿ, ಆ ಟೀಮ್ ಲೀಡರೇ ಮೊಸಾದ್ ಏಜೆಂಟ್ ಆಗಿಬಿಟ್ಟಿದ್ದ ಅಂತ. ಇರಾನಿನ ಮಾಜಿ ಪ್ರೆಸಿಡೆಂಟ್ ಹೇಳಿದ್ದು, ಮಾಜಿ ಅಧ್ಯಕ್ಷರು ಹೇಳಿದ್ದು. ಇದಕ್ಕಿಂತ ಇನ್ನೇನು ಬೇಕು? ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಮತ್ತು ಆ ರೀತಿಯಲ್ಲಿ ಬೇಹುಗಾರಿಕೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ದೇಶ ಇನ್ನೂ ಉಳ್ಕೊಂಡಿರೋದು. ಇಲ್ಲದೇ ಇದ್ರೆ ಯಾವತ್ತೂ ತಿಂದು ಬಡ್ದು ಹಾಕ್ಬಿಟ್ರವ್ರು ಆ ದೇಶವನ್ನು, ಅಕ್ಕಪಕ್ಕದ ಅಷ್ಟೂ ದೇಶಗಳು ಸೇರ್ಕೊಂಡು. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈಗಷ್ಟೇ ಒಂದು ಟ್ವೀಟ್ ಮಾಡಿದ್ರು, ಇರಾನ್ ನಾಯಕನನ್ನು ನಾನೇ ನೇಮಿಸುತ್ತೇನೆ. ಟ್ರಂಪ್ ಹೇಳಿದ್ದು ಟ್ರುತ್ ಪ್ಲ್ಯಾಟ್ಫಾರ್ಮ್ನಲ್ಲಿ. ಇರಾನ್ಗೆ ಶರಣಾಗತಿ ಹೊರತುಪಡಿಸಿ ಯಾವ ಮಾರ್ಗವೂ ಇಲ್ಲ. ಒಬ್ಬ ಮಹಾನ್ ಮತ್ತು ಸ್ವೀಕಾರಾರ್ಹ ನಾಯಕನ ಆಯ್ಕೆಯನ್ನು ನಾವೇ ಮಾಡುತ್ತೇವೆ. ಇರಾನ್ ವಿನಾಶದಿಂದ ಮರಳಿ ತರಲು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತೇವೆ. ಆರ್ಥಿಕವಾಗಿ ಅದನ್ನು ಹಿಂದೆಂದಿಗಿಂತಲೂ ಉತ್ತಮವಾಗಿ ಬಲಶಾಲಿಯನ್ನಾಗಿ ಮಾಡುತ್ತೇವೆ. ಇರಾನ್ ಉತ್ತಮ ಭವಿಷ್ಯ ಹೊಂದಿರುತ್ತದೆ. ಇರಾನ್ ಮತ್ತೆ ಶ್ರೇಷ್ಠವಾಗುತ್ತದೆ ಅಂತ. ಇರಾನ್ ವಿಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ, ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂತ ಶುರು ಮಾಡಿದ್ರು. ಈಗ ಇದಕ್ಕಿಂತ ಮುಂಚೆ ಮಾತನಾಡಿದ್ರು ಟ್ರಂಪ್, ಇರಾನಿನ ಹೋರಾಟದ ಶಕ್ತಿ ಕ್ಷೀಣ ಆಗ್ತಾ ಇದೆ, ನಾವು ಕಂಡಲ್ಲೆಲ್ಲ ಅವ್ರನ್ನ ಬಡಿತಾ ಇದ್ದೀವಿ ಅಂತ. ಇರಾನಿನ ದಾಳಿ ಮಾಡುವ ಸಾಮರ್ಥ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ? ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳ್ತಾರೆ. ಇದು ದಿಸ್ ಕುಡ್ ಬಿ ಎ ಸೈಕಾಲಜಿಕಲ್ ವಾರ್ಫೇರ್ ಆಲ್ಸೋ ಅಂತ ಅಂದ್ಕೊಂಡ್ವಿ ನಾವು. ಅಂದರೆ ಯುದ್ಧದಲ್ಲಿ ಆ್ಯಕ್ಚುಯಲ್ ರಣರಂಗದಲ್ಲಿ ನಡೀತಾ ಇರುವ ಯುದ್ಧ ಒಂದು, ಇನ್ನೊಂದು ಮಾನಸಿಕ ಯುದ್ಧ ಒಂದು ನಡೀತಾ ಇರುತ್ತೆ, ಅದರ ಭಾಗವಾಗಿ ಹೇಳಿದ್ರ ಅಂತ. ಆದರೆ ಇರಾನ್ನಿಂದ ಬರ್ತಾ ಇರುವ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ಡ್ರೋನ್ಗಳ ಸಂಖ್ಯೆಗಳ ಲೆಕ್ಕ ಹಾಕಿದಾಗ ಇದು ನಿಜ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಅವುಗಳದ್ದೇ ಲೆಕ್ಕ ತಗೊಂಡ್ರೆ ಡೇ 1 350 ಕ್ಷಿಪಣಿಗಳನ್ನು ಹಾರಿಸಿದ್ರು. 2ನೇ ದಿನ 175 ಮಿಸೈಲ್ಗಳು, 3ನೇ ದಿನ 120, 4ನೇ ದಿನ 50, 5ನೇ ದಿನ 40, 6ನೇ ದಿನ 32, 7ನೇ ದಿನ 28 ಮಾತ್ರ. ನೋಡಿ, ಡೇ 1 350 ಮಿಸೈಲ್ಗಳನ್ನು ಹಾರಿಸಿದ್ದ ಇರಾನ್ 7ನೆಯ ದಿನ ಇವತ್ತು 28 ಮಾತ್ರ ಹಾರಿಸಿದೆ. ಡ್ರೋನ್ಗಳ ಲೆಕ್ಕಕ್ಕೆ ಬನ್ನಿ. ಮೊದಲನೇ ದಿನ 294, 2ನೇ ದಿನ ಮತ್ತೆ ಜಾಸ್ತಿ ಆಯಿತು 541, 3ನೇ ದಿನ ಕಡಿಮೆ ಆಯಿತು 200, 4ನೇ ದಿನ 85, 5ನೇ ದಿನ 45, 6ನೇ ದಿನ 38, 7ನೇ ದಿನ ಅಂದರೆ ಇವತ್ತು 30 ಡ್ರೋನ್ಗಳನ್ನು ಹಾರಿಸಿದೆ. ಅಫ್ಕೋರ್ಸ್ ನಾನು ಆರಂಭದಲ್ಲೇ ಹೇಳಿದೆ, ಯಾವುದಾದ್ರೂ ಒಂದು ಜಾಗದಿಂದ ಡ್ರೋನ್ ಒಂದು ಟೇಕ್ ಆಫ್ ಆಯಿತು, ಮಿಸೈಲ್ ಒಂದು ಲಾಂಚ್ ಆಯಿತು ಅಂದರೆ ಅದು ಎಕ್ಸಾಕ್ಟಾಗಿ ಎಲ್ಲಿಂದ ಲಾಂಚ್ ಆಯಿತು, ಎಲ್ಲಿಂದ ಟೇಕ್ ಆಫ್ ಆಯಿತು ಅನ್ನೋದು ಸ್ಯಾಟಲೈಟ್ ಮೂಲಕ ಇಸ್ರೇಲ್ಗೆ, ಅಮೇರಿಕಕ್ಕೆ ಗೊತ್ತಾಗುತ್ತೆ. ಆಕಾಶದಲ್ಲಿ ಅನ್ಕಂಟೆಸ್ಟೆಡ್ ಆಗಿ ಹಾರಾಡ್ತಾ ಇದ್ದಾವೆ ಇರಾನಿನ ಆಕಾಶದಲ್ಲಿ ಅವರ ಯುದ್ಧ ವಿಮಾನಗಳು. ಮ್ಯಾಕ್ಸಿಮಮ್ 4 ನಿಮಿಷಗಳಲ್ಲಿ ಎಕ್ಸಾಕ್ಟಾಗಿ ಎಲ್ಲಿಂದ ಲಾಂಚ್ ಆಯಿತು, ಎಲ್ಲಿಂದ ಟೇಕ್ ಆಫ್ ಆಯಿತು ಆ ಜಾಗವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಇರಬಹುದು ಸಂಖ್ಯೆಗಳು ಗಣನೀಯವಾಗಿ ಕಡಿಮೆ ಆಗಿದ್ದಾವೆ. ಇನ್ನೊಂದು ಕಡೆ ಇರಾನಿನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಇವತ್ತೊಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ, ಅಮೇರಿಕಾ ನಿಮ್ಮ ಮೇಲೆ ಭೂ ಆಕ್ರಮಣ ಮಾಡಬಹುದಾ ಅಂತ. ಭೂ ಆಕ್ರಮಣ ಅಂದರೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಬೂಟ್ಸ್ ಆನ್ ದ ಗ್ರೌಂಡ್ಸ್. ಅಮೇರಿಕದ ಸೈನಿಕರು ಲಿಟ್ರಲಿ ಇರಾನಿನ ಗಡಿಯೊಳಗೆ ನುಗ್ಗಿ ಬರೋದು, ಅದನ್ನು ಮಾಡುವ ಸಾಧ್ಯತೆ ಇದೆಯಾ ಅಂತ. ಹೀ ಸೆಡ್, ಅದಕ್ಕೆ ಕಾಯ್ತಾ ಇದ್ದೀವಿ ನಾವು ಅಂತ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂದರು. ಯುದ್ಧದಲ್ಲಿ ಹಿನ್ನಡೆಯಾದಾಗಲೂ ಧೈರ್ಯ ತೋರಿಸಿಕೊಳ್ಳಬೇಕಾಗತ್ತೆ. ಇರಾನಿನ ಸಚಿವರು ಅದೇ ರೀತಿ ಮಾಡ್ತಾ ಇದ್ದಾರಾ? ನೋ. ಆ್ಯಕ್ಚುಲಿ ಇರಾನ್ ಸೇನೆ
IRGC ಕಾಯ್ತಾ ಇದೆ ಅಮೇರಿಕದವ್ರು ಬರಲಿ ಒಳಗೆ ಅಂತ. ಅವ್ರು ಯಾಕೆ ಬರ್ತಾರೆ? ಅಮೇರಿಕದವ್ರು ಬರೋದಿಲ್ಲ. ಅವರದ್ದೇನೇ ಇದ್ದರೂ ವೈಮಾನಿಕ ದಾಳಿ, ಡ್ರೋನು, ಮಿಸೈಲ್ಗಳ ದಾಳಿಯನ್ನು ಮಾಡ್ತಾರೆ. ಬೂಟ್ಸ್ ಆನ್ ದ ಗ್ರೌಂಡ್ಸ್. ಇರಾನಿನ ಒಳಗೆ ಅಮೇರಿಕದ ಸೇನೆ ನುಗ್ಗಿ ಬರೋದಿದೆಯಲ್ಲ, ಅದು ಸೂಯಿಸೈಡಲ್ ಆಗುತ್ತೆ ಅಮೇರಿಕಕ್ಕೆ. ಅಫ್ಘಾನಿಸ್ತಾನದ ಅನುಭವ ಇದೆ ಅವ್ರ ಹತ್ರ, ಇರಾಕಿನ ಅನುಭವ ಇದೆ. ಇರಾಕು, ಅಫ್ಘಾನಿಸ್ತಾನ. ಡೊನಾಲ್ಡ್ ಟ್ರಂಪು ಆ ತಪ್ಪನ್ನೇನಾದರೂ ಮಾಡಿದ್ರೆ ಇರಾನಿನಲ್ಲಿ ಸೈನ್ಯ ಕಳಿಸುವುದು, ಅಂದರೆ ಅಮೇರಿಕ ಇವೆಂಚುವಲಿ ಗೆದ್ಕೋಬೋದು ಯುದ್ಧವನ್ನು, ಆ ಮಾತು ಬೇರೆ. ಬಟ್ ಈ ರಣರಂಗದಿಂದ ಅಮೇರಿಕಕ್ಕೆ ಹೋಗುವ ಒಂದೊಂದು ಬಾಡಿ ಬ್ಯಾಗ್ ಕೂಡ ಪೊಲಿಟಿಕಲಿ ಡೊನಾಲ್ಡ್ ಟ್ರಂಪ್ರನ್ನ ತುಂಬ ಅನ್ಪಾಪ್ಯುಲರ್ ಮಾಡುತ್ತೆ, ಹೆಸರು ಕೆಡಿಸ್ಬಿಡುತ್ತೆ. ಬಾಡಿ ಬ್ಯಾಗ್ ಅಂದರೆ ಕಾಫಿನ್ ಬಾಕ್ಸ್ಗಳು, ಅಮೇರಿಕದ ಯೋಧರ ಕಾಫಿನ್ ಬಾಕ್ಸ್ಗಳು. ಇಲ್ಲಿ ತನಕ 8 ಜನ ಅಮೇರಿಕನ್ ಯೋಧರು ಸತ್ತೋಗಿದ್ದಾರೆ ಇದರಲ್ಲಿ. 8 ಜನ, 9, 10, 11 ಹೆಂಗೋ ಸಂಖ್ಯೆ ಏರ್ತಾ ಹೋಗುತ್ತಲ್ಲ. ಡೊನಾಲ್ಡ್ ಟ್ರಂಪ್ ವಿರೋಧಿ ಮನೋಭಾವ ಬೆಳೀತಾ ಹೋಗುತ್ತೆ. ಒಂಥರ ತಮ್ಮನ್ನು ತಾವು ಯುದ್ಧ ವಿರೋಧಿ ಅನ್ನುವಂತೆ ಬಿಂಬಿಸಿಕೊಂಡು ಬಂದರು ಟ್ರಂಪ್. ಅದಕ್ಕೆ ಅಲ್ವಾ ಕ್ಲೇಮ್ ಮಾಡಿದ್ದು, ನನಗೆ ನೊಬೆಲ್ ಪೀಸ್ ಪ್ರೈಸ್ ಬರಬೇಕು, ನಾನು ಎಷ್ಟು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಎಷ್ಟು ಸಂಘರ್ಷಗಳನ್ನು ನಿಲ್ಲಿಸಿದ್ದೀನಿ, ಎಷ್ಟು ಜನರ ಪ್ರಾಣ ಕಾಪಾಡಿದ್ದೀನಿ, ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದರು. ಬಹುಶಃ ನೊಬೆಲ್ ಪೀಸ್ ಕಮಿಟಿಯವರು, ನೊಬೆಲ್ ಪ್ರೈಸ್ ಕಮಿಟಿಯವರು ನಿಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇರಿ ನೊಬೆಲ್ ಪ್ರೈಸ್ಗೆ, ನೊಬೆಲ್ ಪೀಸ್ ಪ್ರೈಸ್ಗೆ, ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅಂತ ಹೇಳಿದರೆ ಟ್ರಂಪ್ ಇದನ್ನು ಮಾಡ್ತಾನೇ ಇರಲಿಲ್ವೇನೋ. ಖಚಿತ ಆಗ್ಬಿಡ್ತು ಅವ್ರಿಗೆ, ಇನ್ನೇನು ಮಾಡಿದ್ರು ನಂಗೆ ನೊಬೆಲ್ ಪೀಸ್ ಪ್ರೈಸ್ ಸಿಗಲ್ಲ, ಆಯ್ತು ಬಿಡಿ ಒಂದು ಯುದ್ಧನೇ ಮಾಡಿದ್ರಾಯ್ತು ಅಂತ. ಡೊನಾಲ್ಡ್ ಟ್ರಂಪ್ ತಮ್ಮನ್ನು ತಾವು ಪೋರ್ಟ್ರೇ ಮಾಡ್ಕೊಂಡಿದ್ದು ಹಾಗೆ. ಬರಾಕ್ ಒಬಾಮಾ ಮತ್ತು ಅವರ ಹಿಂದಿನ ಎಲ್ಲ ಅಮೇರಿಕದ ಅಧ್ಯಕ್ಷರುಗಳು, ಬುಷ್ ಆದಿಯಾಗಿ, ಕ್ಲಿಂಟನ್ ಆದಿಯಾಗಿ ಆಕ್ರಮಣಕಾರಿ ಸ್ವಭಾವ ಹೊಂದಿದ್ರು, ಅನ್ನೆಸೆಸರಿಯಾಗಿ ಯುದ್ಧಗಳನ್ನು ಮಾಡಿದ್ರು, ಅನ್ನೆಸೆಸರಿಯಾಗಿ ನಮ್ಮ ಯುವಕ ಯುವತಿಯರನ್ನು ಸಂಬಂಧ ಇಲ್ಲದ ರಣರಂಗದಲ್ಲಿ ಬಲಿ ಕೊಟ್ಟುಬಿಟ್ರು. ನಾನು ಹಂಗೆ ಮಾಡೋದಿಲ್ಲ ಅಂದ್ಕೊಂಡು ಬಂದವ್ರಿ ಮನುಷ್ಯ. ಅವರೇ ಯುದ್ಧ ಮಾಡ್ತಿದ್ದಾರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಇನ್ನೊಂದು ಪ್ಲ್ಯಾನ್ ಬಿ ಇತ್ತು ಅಮೇರಿಕಕ್ಕೆ, ಅದು ವರ್ಕೌಟ್ ಆಗ ಹಂಗೆ ಕಾಣಿಸ್ತಾ ಇಲ್ಲ. ಇರಾನ್ನಲ್ಲಿ ಒಂದು ಕುರ್ದಿಶ್ ಜನಸಂಖ್ಯೆ ಇದೆ, ಕುರ್ದ್ಸ್ ಅಂತ ಕರೀತಾರೆ ಇವರನ್ನು. ಇರಾನ್ನಲ್ಲಿ ಮಾತ್ರ ಅಲ್ಲ, ಇವರು ಇರಾಕ್ನಲ್ಲೂ ಇದ್ದಾರೆ, ಸಿರಿಯಾದಲ್ಲಿದ್ದಾರೆ. ಒಂಥರ ಹರಿದು ಹಂಚಿ ಹೋಗಿರುವ ಸಮುದಾಯ ಇದು. ಈ ಜನ ಒಂದು ದೇಶಕ್ಕಾಗಿ ಬಡದಾಡ್ತಾ ಇದ್ದಾರೆ. ಕುರ್ದಿಸ್ತಾನ್ ಅನ್ನುವ ಒಂದು ದೇಶ ಮಾಡ್ಕೋಬೇಕು ಅಂತ. ಇರಾನ್, ಇರಾಕ್, ಸಿರಿಯಾ, ಟರ್ಕಿ ನೋಡಿ, ಅವೆಲ್ಲ ಬಾರ್ಡರ್ ಸೇರುವಂಥ ಜಾಗಗಳು. ಆ ರೆಡ್ ಕಲರ್ನಲ್ಲಿ ಇದೆಯಲ್ಲ ಮ್ಯಾಪಲ್ಲಿ, ಅದು ಕುರ್ದಿಶ್ ಜನಸಂಖ್ಯೆ ಜಾಸ್ತಿ ಇರುವಂಥ ಪ್ರದೇಶ. ಹಿಸ್ಟ್ರಿ ತುಂಬ ದೊಡ್ಡದಿದೆ ಅವ್ರದ್ದು. ಈ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಪ್ರದೇಶದಲ್ಲಿ ಕುರ್ದಿಸ್ತಾನ್ ಅನ್ನುವಂಥ ತಮ್ಮದೊಂದು ದೇಶ ಸ್ಥಾಪಿಸಿಕೊಳ್ಳಬೇಕು ಅಂತ ಬಡದಾಡ್ತಾ ಇದ್ದಾರೆ ಅವರು. ಅದಾಗ್ತಾ ಇಲ್ಲ. ಅವ್ರನ್ನ ಒಂದೊಂದು ದೇಶ ಒಂದೊಂದು ಥರ ಟ್ರೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇರಾನ್ನಲ್ಲಿ ಕುರ್ದಿಶ್ಗಳದ್ದೊಂದು ಪೊಲಿಟಿಕಲ್ ಪಾರ್ಟಿ ಇದೆ, ಎಂಥ ಇರಾನ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತ. ಅಯಾತುಲ್ಲಾ ಖಮೇನಿ ಇದೊಂದು ಟೆರರಿಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂಥೇಳಿ ಅದನ್ನು ಬ್ಯಾನ್ ಮಾಡಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕೋಕ್ಕೆ ಶುರು ಮಾಡಿಬಿಟ್ರು. ಅವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಇರಾಕಿಗೆ ಓಡೋದ್ರು. ಇರಾಕ್ನಲ್ಲಾದರೂ ಕುರ್ದಿಶ್ ಜನಸಂಖ್ಯೆಗೆ ಸ್ವಲ್ಪ ನೆಮ್ಮದಿ ಅಂತ ಬಂದದ್ದು ಸದ್ದಾಮ್ ಹುಸೇನ್ ಅಧಿಕಾರ ಕಳ್ಕೊಂಡ ಮೇಲೆ. ಸದ್ದಾಮ್ ಹುಸೇನ್ ಕುರ್ದಿಶ್ ಜನಸಂಖ್ಯೆಯ ಮೇಲೆ ನಡೆಸಿದ ದೌರ್ಜನ್ಯ ಇತ್ತಲ್ಲ, ಅದು ಕಂಡು 15 ಲಕ್ಷ ಕುರ್ದಿಶ್ ಜನರನ್ನು ಕೊಂದ ಆ ಮನುಷ್ಯ. 15 ಲಕ್ಷ. ಇವರು ಬಂಡುಕೋರರಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಹೆಂಗೆ ಬೇಕೋ ಹಾಗೆ ತಮ್ಮದೊಂದು ಸ್ವಂತ ದೇಶ ಆಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದ್ರೆ ಸ್ವಲ್ಪ ಅನೇಕರಿಗೆ ಕಾಂಟ್ರವರ್ಷಿಯಲ್ ಅನ್ನಿಸಬಹುದು, ಆದರೂ ಹೇಳ್ಬಿಡ್ತೀನಿ ಕೇಳಿ. ಇಡೀ ಅರಬ್ ರಾಷ್ಟ್ರಗಳು ಅಂತೇನು ಕರಿತೀವಲ್ಲ, ಮಧ್ಯಪ್ರಾಚ್ಯ ಅಂತೇನು ಕರಿತೀವಲ್ಲ, ಅಷ್ಟೂ ಭೂಭಾಗದಲ್ಲಿ ಅಲ್ಲಿನ ಮೂಲ ನಿವಾಸಿಗಳು ಒಂದು ಜಾಗದಲ್ಲಿ ತಮ್ಮ ಸ್ವಂತ ದೇಶ ಅಂತ ಇಟ್ಕೊಂಡು ಅದನ್ನು ಆಳ್ವಿಕೆ ಮಾಡೋರು ತಮ್ಮವ್ರನ್ನೇ ಇಟ್ಕೊಂಡು ನಡೆಸ್ತಾ ಇರೋದು ಇಸ್ರೇಲ್ನಲ್ಲಿ ಮಾತ್ರ. ಮೂಲ ನಿವಾಸಿಗಳು, ಮೂಲ ಜನ ಅಲ್ಲಿದ್ದವರು ಇಸ್ರೇಲ್ನಲ್ಲಿ ಮಾತ್ರ. ಇಸ್ಲಾಮಿಕ್ ಆಕ್ರಮಣಕ್ಕಿಂತ ಮುಂಚೆ ಇಲ್ಲಿ ಅನೇಕ ಬುಡಕಟ್ಟುಗಳಿದ್ದವು, ಧರ್ಮಗಳಿದ್ದವು, ಸಮುದಾಯಗಳಿದ್ದವು, ಭಾಷೆಗಳಿದ್ದವು, ಸಂಸ್ಕೃತಿಗಳಿದ್ದವು. ಇಸ್ಲಾಮಿಕ್ ಆಕ್ರಮಣದ ನಂತರ ಅವೆಲ್ಲ ಹೋಗ್ಬಿಟ್ಟು
ಜನ ಅಳಿದುಳಿದ ಜನ ಇದ್ರಲ್ಲ, ಅವರು ಒಂಥರ ಅಲೆಮಾರಿ ಬುಡಕಟ್ಟುಗಳ ರೀತಿಯಲ್ಲಿ ಬದುಕೊಂಡಿದ್ದಾರೆ ಅವರು. ಅವರ ಪೈಕಿ ದೇಶಾಂತರ ಹೊರಟು ಹೋಗಿದ್ದ ಯಹೂದಿಗಳು ಜರ್ಮನಿಯಲ್ಲಿ ಅವರ ಮೇಲೆ ಹಾಲೋಕಾಸ್ಟ್ ಅನ್ನುವ ಭೀಕರ ದೌರ್ಜನ್ಯ ನಡೆದ ನಂತರ ಹಿಟ್ಲರ್ನಿಂದ, ಅದಕ್ಕಿಂತ ಮುಂಚೆ ಅವರಿಗೆ ಸ್ವಂತ ದೇಶದ ಕನಸಿತ್ತು. ಆ ಕನಸಿಗೆ ಹೊಸ ಫೋರ್ಸ್ ಬಂದದ್ದು ಹಾಲೋಕಾಸ್ಟ್ ನಂತರ. ಅವರು ಬಂದು ಒಂದು ದೇಶ ಸ್ಥಾಪನೆ ಮಾಡ್ಕೊಂಡ್ರು ಅಲ್ಲಿ. ಇದು ನಮ್ಮ ಜಾಗ, ನಮ್ಮ ದೇವಸ್ಥಾನಗಳಿದ್ದ ಜಾಗ ಅಂತ ಅವ್ರು ಮಾಡ್ಕೊಂಡ್ರು. ದೇಶ ನಡೀತಾ ಇದೆ, ಸರ್ವೈವಲ್ಗೆ ಒದ್ದಾಡ್ತಾ ಇದೆ, ಅಂದರೆ ಫೈಟಿಂಗ್. ಅದು ಇದೇ ಕನಸು ಕುರ್ದಿಶ್ ಸಮುದಾಯಕ್ಕಿದೆ. ಯಹೂದಿಗಳು ಯಾವ ಕನಸನ್ನು ಈಡೇರಿಸಿಕೊಂಡ್ರು, ಕುರ್ದಿಶ್ಗಳು ಆ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಬಡದಾಡ್ತಾ ಇದ್ದಾರೆ. ಹಾಗೆ ಈಗ ಕ್ರಿಶ್ಚಿಯನ್ನರಲ್ಲಿ ನಾವು ಕಂಡು ಕೇಳರಿಯದ, ಇನ್ನೂ ತನಕ ಈ ಹೆಸರುಗಳನ್ನೂ ಕೇಳಿಲ್ಲವಲ್ಲಪ್ಪ ಅನ್ನುವಂಥ ಸಮುದಾಯಗಳಲ್ಲಿದ್ದಾವೆ. ಆ ಸಮುದಾಯಗಳ ಮುಂಚೆ ಆರಾಮಾಗಿ ಬದುಕ್ತಾ ಇದ್ವು, ಈಗ ಅಸ್ತಿತ್ವಕ್ಕಾಗಿ ಹೋರಾಡುವ ಪರಿಸ್ಥಿತಿಲಿದ್ದಾವೆ. ಅಂಥದ್ದು ಕುರ್ದಿಶ್ ಸಮುದಾಯ. ಇವ್ರದ್ದು ಆರ್ಗನೈಸೇಷನ್ ಜೋರಿದೆ. 3.5 ಇಂದ 4 ಕೋಟಿ ಜನ ಆಗ್ತಾರೆ ಇವರು. 4 ದೇಶಗಳಲ್ಲಿ ಹರಿದು ಹಂಚಿ ಹೋಗಿರೋರನ್ನ ಸೇರಿಸಿದ್ರೆ 3.5 ಇಂದ 4 ಕೋಟಿ ಜನ. ಇವರ ಕೈಗೆ ಆಯುಧಗಳನ್ನು ಕೊಟ್ಟು ಇವರೊಂದು ಸ್ವಲ್ಪ ಭಡಕಾಯಿಸಿ ಇವರ ಮೂಲಕ ಟೆಹರಾನ್ ಮೇಲೆ ದಾಳಿ ನಡೆಸಿ ಟೆಹರಾನನ್ನು ಅಧಿಕಾರವನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಅಮೆರಿಕ ಒಂದು ಪ್ರಯತ್ನ ಮಾಡಿತು. ಈ ದಾಳಿ ಆರಂಭಗೊಂಡ ನಂತರದ ಪ್ರಯತ್ನ. ವಿನ್ ವಿನ್ ಸಿಚುವೇಶನ್ ರೀ. ನೀವು ದೇಶ ಬೇಕು ಅಂತ ಬಡದಾಡ್ತಾ ಇದ್ದೀರಲ್ಲಪ್ಪ, ಈಗ ಹೆಂಗೂ ಅಪಾರ್ಚುನಿಟಿ ಇದೆ. ಅಯಾತುಲ್ಲಾ ಖಮೇನಿ ನಿಮ್ಮನ್ನು ಬಡದು ಹಣದ ಹಾಕಿ ನಿಮ್ಮನ್ನು ಭಯೋತ್ಪಾದಕರು ಅಂತ ಪಟ್ಟ ಕಟ್ಟಿ ದೂರ ಇಟ್ಟುಬಿಟ್ಟಿದ್ರಲ್ಲ, ಈಗ ನಾವು ನಿಮ್ಮ ಕೈಗೆ ಆಯುಧಗಳನ್ನು ಕೊಡ್ತೀವಿ, ಹೋಗಿ ಕ್ಯಾಪ್ಚರ್ ಮಾಡಿಕೊಳ್ಳಿ ಅಂತ. ಅದ್ಯಾಕೋ ಏನೋ ಈ ಕುರ್ದಿಶ್ ಬಂಡುಕೋರರು ನಾವು ಈ ಆಟದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಕುರ್ದಿಶ್ ಬಂಡುಕೋರರು ಟರ್ಕಿ, ಇರಾಕ್, ಇರಾನ್, ಸಿರಿಯಾದಲ್ಲಿ ಚದುರು ಹೋಗಿದ್ದಾರೆ. 3 ರಿಂದ 4 ಕೋಟಿ ಜನ ಇದ್ದರು. ಒಂದು ಪ್ರತ್ಯೇಕ ರಾಷ್ಟ್ರ, ಪ್ರತ್ಯೇಕ ಐಡೆಂಟಿಟಿ ಅನ್ನೋದಿಲ್ಲ. ಇರಾಕ್ನಲ್ಲಿ ಇವರ ಮೇಲೆ ಘೋರ ದೌರ್ಜನ್ಯ ಆಯಿತು. ಇರಾನ್ನಲ್ಲಾದ ದೌರ್ಜನ್ಯ ಏನು ಕಡಿಮೆ ಇರಲಿಲ್ಲ. ಅವರ ಹೋರಾಟ ನಡೀತಾ ಇದೆ. ಯಾವ ರೀತಿ ಯಹೂದಿಗಳು ತಮ್ಮ ದೇಶ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾದರೋ ಹಾಗೆ ಕುರ್ದಿಶ್ ಬುಡಕಟ್ಟು ಕೂಡ ತಮ್ಮ ದೇಶ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಆವಾಗ ಹೇಳಬಹುದು ನಾವು ಇಡೀ ಮಧ್ಯಪ್ರಾಚ್ಯದಲ್ಲಿ ಮೂಲ ನಿವಾಸಿಗಳೇ ಕಟ್ಟಿಕೊಂಡಿರುವ, ಅವರಿಂದಲೇ ಆಳಲ್ಪಡ್ತಾ ಇರುವ ಮತ್ತೊಂದು ದೇಶನೂ ಇದೆ ನೋಡಿ ಅಂತ. ಹಾಗೆ ಈಗ ಇರಾನ್ ಅಂತ ಕರಿತೀವಿ ನಾವು. ವಾಟ್ ವಾಸ್ ಇಟ್ಸ್ ಪ್ರೀವಿಯಸ್ ನೇಮ್? ಪರ್ಷಿಯನ್ನರಲ್ಲಿದ್ದದ್ದು. ಅಗ್ನಿ ಆರಾಧಿಸುವ ಸಮುದಾಯ ಅದು. ಈಗ ಇರಾನಿನ ಯುವ ಜನತೆಯಲ್ಲಿ ತಮ್ಮ ಐಡೆಂಟಿಟಿ ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋ ವಿಡಿಯೋಗಳನ್ನು ನೋಡಿದ್ರೆ ನಮ್ಮ ಮೂಲ ಯಾವುದು, ನಾವು ಯಾರು, ನಾವು ಹಿಂಗೆ ಯಾಕಾದ್ವಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ಗೊತ್ತಿಲ್ಲ, ಯಾವತ್ತೋ ಒಂದಿನ ಇರಾನ್ ಕೂಡ ಅದರ ಮೂಲ ನಿವಾಸಿಗಳಿಂದಲೇ ಆಳಲ್ಪಡುತ್ತೋ ಏನೋ. ವಿ ಡೋಂಟ್ ನೋ. ಇನ್ನು ಭಾರತದ ಮೇಲೆ ಪರಿಣಾಮ, ಆಯಿಲ್ಲು, ಹರ್ಮುಜ್ ಜಲಸಂಧಿ. ನಿಮಗೊಂಥರ ಪ್ರಪಂಚದ ಜಿಯೋಗ್ರಫಿ ಎಲ್ಲ ಅರ್ಥ ಮಾಡಿಸ್ಬಿಟ್ಟಿದೆ ಅನ್ನಿಸ್ತಾ ಇದೆ ನನಗೆ ಯುದ್ಧ ಶುರುವಾದಾಗಿನಿಂದ. ಭಾರತದಿಂದ ಮೇಲ್ಗಡೆ ನೋಡಿ, ಇದು ಈ ಎಲ್ಲೋ ದೂರದ ಕಥೆಗಳನ್ನು ಹೇಳ್ತಾ ಇದ್ದೀವಿ ಅಂತ ಅನಿಸುತ್ತೋ ಏನೋ ಕೆಲವರಿಗೆ. ಎಲ್ಲೋ ದೂರದಲ್ಲಿ ನಡೀತಾ ಇರೋದೇನೋ ಹೇಳ್ತಾ ಇದ್ದಾರೆ ಇವರು ಅಂತ. ನೋ, 1947 ತನಕ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ದಿನದ ತನಕ ಇರಾನ್ ವಾಸ್ ಆರ್ ನೇಬರ್, ನಮ್ಮ ನೆರೆ ರಾಷ್ಟ್ರ ಇರಾನ್. ಬ್ರಿಟಿಷರು ಮಧ್ಯದಲ್ಲೊಂದು ಪಾಕಿಸ್ತಾನ ಅಂತ ಮಾಡಿಟ್ಟಿದ್ದರಿಂದಾಗಿ ಇರಾನ್ ಎಲ್ಲೋ ಇದೆ ಅಂತ ಅನ್ನಿಸ್ತಾ ಇದೆ ನಮಗೆ ಅಲ್ವಾ? ಅದರ್ವೈಸ್ ಇರಾನ್ ನಮ್ಮ ನೆರೆ ರಾಷ್ಟ್ರ. ನೀವು ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಭಾರತದ ವೆಸ್ಟರ್ನ್ ತುದಿಯಿಂದ ಇರಾನಿನ ಸದರ್ನ್ ಮೋಸ್ಟ್ ಟಿಪ್ಪಿಗೆ ಒಂದು 900 ಕಿಲೋಮೀಟರ್ನ ಆಗುತ್ತೆ ಅಷ್ಟೇ. ಬಹಳ ದೂರದ್ದಲ್ಲ ಇದು, ನಮ್ಮ ಪಕ್ಕದಲ್ಲೇ ನಡೀತಾ ಇರುವ ಯುದ್ಧ. ಇದಕ್ಕಿಂತ ಇನ್ನೇನು ಹೇಳೋಣ, 1947 ತನಕ ನಮ್ಮ ನೆರೆ ರಾಷ್ಟ್ರ ಆಗಿತ್ತದು. ಆ ನಂತರ ಮಧ್ಯದಲ್ಲೊಂದು ಪಾಕಿಸ್ತಾನ ಬಂತಷ್ಟೇ. ಅಲ್ಲಿನ ಗದ್ದಲ ನಮ್ಮ ಮೇಲೆ ಬೀರುವ ಪ್ರಭಾವ, ಪರಿಣಾಮ
ಮೊದಲನೇ ಚಿಂತೆ ಇರೋದೆ ಪೆಟ್ರೋಲ್ ಬೆಲೆ ಏನಾಗುತ್ತೆ, ಡೀಸೆಲ್ ಬೆಲೆ ಏನಾಗುತ್ತೆ, LPG ಬೆಲೆ ಏನಾಗುತ್ತೆ. ಉಳಿದ ರೇಟ್ಗಳು ಜಾಸ್ತಿ ಆಗಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಆಲ್ರೆಡಿ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ. ಡ್ರೈ ಫ್ರೂಟ್ಸು ನೀವು 15 ದಿವಸದಿಂದ ತಗೊಂಡು ಬಂದವ್ರಿಗೆ ಹೋಗಿ ರೇಟ್ ಕೇಳಿ ಹೆಂಗಿದೆ ಅಂತ. ಮೇಜರ್ ಬರ್ತಾ ಇದ್ದದ್ದು ಅಲ್ಲಿಂದ. ಅಡುಗೆ ಎಣ್ಣೆ ಬೆಲೆ ನೋಡಿ ನಿಧಾನಕ್ಕಾಗಿ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ, ನಿಧಾನವಾಗಿ ಅದರ ಮೇಲೆ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ. ಆಯಿಲ್ ಒಂದು ಭಾರತದ್ದೇನೆಂದರೆ ನಮ್ಮ ಹತ್ರ ಸ್ಟಾಕ್ ಇದೆ. ಆಯಿಲನ್ನು ಸ್ಟಾಕ್ ಮಾಡಿಕೊಳ್ಳಬಹುದಾದ ಕೆಪಾಸಿಟಿ ನಾವು ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಮುಂದೆ ಹಿಂದೆ ಇಂಥದ್ದೇ ಸನ್ನಿವೇಶ ಇದ್ದರೆ 45 ದಿವಸದ ಆಯಿಲ್ ಇರ್ತಿತ್ತು ನಮ್ಮ ಹತ್ರ. ನಾವು ನಮ್ಮ ಆಯಿಲ್ ಸ್ಟೋರೇಜನ್ನು ಜಾಸ್ತಿ ಮಾಡಿಕೊಂಡ ಕಾರಣಕ್ಕಾಗಿ 74 ದಿವಸದ ತನಕ ಚಿಂತೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. 74 ದಿವಸದಲ್ಲಿ ಏನೋ ಒಂದು ಬಗೆಹರಿಯುತ್ತೆ ಅಂತ ಈಗ ಒಂದು ಸಿಲ್ವರ್ ಲೈನಿಂಗ್ ಕಾಣಿಸ್ತಾ ಇದೆ. ಒಂದಲ್ಲ 2 ಸಿಲ್ವರ್ ಲೈನಿಂಗು. ಒಂದು, ಹಾರ್ಮುಜ್ ಜಲಸಂಧಿಯಲ್ಲಿ IRGC ಹೇಳ್ತಾ ಇದೆ ನಾವು ಅಮೇರಿಕಾ ಮತ್ತು ಯುರೋಪಿಯನ್ ಯೂನಿಯನ್ಗೆ ಹೋಗ್ತಾ ಇದ್ದ ಹಡಗುಗಳನ್ನು ಮಾತ್ರ ನಿಲ್ಲಿಸ್ತೀವಿ ಅಂತ. ಅಮೇರಿಕಾ ಮತ್ತು EU ಯುರೋಪಿಯನ್ ಯೂನಿಯನ್ಗೆ ಹೋಗ್ತಾ ಇದ್ದ ಟ್ಯಾಂಕರ್ಗಳನ್ನು ಮಾತ್ರ ನಿಲ್ಲಿಸ್ತೀವಿ, ಉಳಿದ ಟ್ಯಾಂಕರ್ ಹೋಗೋಕೆ ಅಡ್ಡಿ ಇಲ್ಲ ಅಂತ. ಅದೊಂದು ದೊಡ್ಡ ರಿಲೀಫ್ ಅದು ಭಾರತಕ್ಕೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೆನ್ನೆನೇ ಹೇಳಿದೆ 700 ಆಯಿಲ್ ಟ್ಯಾಂಕರ್ಗಳು ಸಿಕ್ಕಾಕೊಂಡಿದ್ದಾವೆ. 700. ಅವುಗಳಲ್ಲಿರುವ ಒಟ್ಟು ಭಾರತೀಯರ ಸಂಖ್ಯೆನೇ 23,000. ಭಾರತದ 36 ಟ್ಯಾಂಕರ್ಗಳಲ್ಲಿದ್ದಾವೆ. ವರ್ತ್ 10,000 crores, 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 36 ಟ್ಯಾಂಕರ್ಗಳು ಒಳಗಡೆ ಸಿಕ್ಕಾಕೊಂಡಿದ್ದಾವೆ. ಈಗ IRGC ಅವರು ಹೇಳ್ತಾ ಇದ್ದಾರೆ ನಾವು ಟಾರ್ಗೆಟ್ ಮಾಡಿ ಹೊಡೆಯೋದು ಅಮೇರಿಕಾ ಮತ್ತು ಯುರೋಪಿಯನ್ ಯೂನಿಯನ್ನಿನ ಟ್ಯಾಂಕರ್ಗಳನ್ನು ಮಾತ್ರ ಅಂತ. ಅದರ ಅರ್ಥ ಉಳಿದ ಟ್ಯಾಂಕರ್ಗಳು ಹೋಗಬಹುದು. ಅವರೇನೋ ಹೇಳಿಕೆ ಕೊಟ್ಟಿದ್ದಾರಂತೆ ಅಂತ ಇವರು ಎಂಜಿನ್ ಸ್ಟಾರ್ಟ್ ಮಾಡಿ ಬಿಡಲ್ಲ. ಉಳಿದ ಟ್ಯಾಂಕರ್ಗಳು ಒಂದು ಪರ್ಫೆಕ್ಟ್ ಅಶ್ಯೂರೆನ್ಸ್ ಬೇಕಾಗತ್ತೆ. ಧೈರ್ಯವಾಗಿ ರೈಟಿಂಗಲ್ಲಿ ನೀವಿನ್ನು ಹೋಗೋಕೆ ಅಡ್ಡಿ ಇಲ್ಲ ಅಂದಾಗ ಇವರು ಎಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಈ ಕಡೆ. ಅದು ಇನ್ನೊಂದು 2 ದಿವಸದಲ್ಲಿ ಆಗಬಹುದು, 2 ದಿವಸದಲ್ಲಿ ಆಗಬಹುದು. ಅಲ್ಲಿಂದ ಹೊರಟ್ರೆ ನಮ್ಮ ಮಂಗಳೂರು ಉಡುಪಿಯಲ್ಲೇ ನಾವು ಸ್ಟಾಕ್ ಮಾಡೋದು ಆಯಿಲ್ನ. ಮಂಗಳೂರು ಉಡುಪಿಲಿ ಬಂದು ಸ್ಟಾಕ್ ಮಾಡ್ಕೋತೀವಿ, ಬಂದುಬಿಡುತ್ತೆ. ಅದರ ಜೊತೆಗೆ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ಪುನರಾರಂಭಿಸಿದೆ ಭಾರತ. ದೊಡ್ಡ ವಿವಾದ ಆಗ್ತಾ ಇರೋದೇ ಅದು. ಪುನರಾರಂಭಿಸಿರುವುದು ಅಲ್ಲ, ನೆನ್ನೆನೇ 2 ಟ್ಯಾಂಕರ್ಗಳನ್ನು ಈಸ್ಟ್ ಏಷ್ಯಾ ಕಡೆ ಬರ್ತಾ ಇದ್ದ 2 ಟ್ಯಾಂಕರ್ಗಳನ್ನು ರಷ್ಯಾ ಭಾರತದ ಕಡೆ ತಿರುಗಿಸಿದೆ. ಅಮೇರಿಕದ ಹಣಕಾಸು ಸಚಿವರ ಈ ಟ್ವೀಟು 30 ದಿನಗಳ ಕಾಲ ಅವಕಾಶ ಕೊಡ್ತೀವಿ, ಭಾರತ ಇನ್ನು ಇದನ್ನು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಹುದು ಅಂದರು ಅವರು. ಭಾರತದಲ್ಲಿ ಪ್ರಶ್ನೆ ಹೇಳ್ತಾ ಇದ್ದಾರೆ, ವಿಪಕ್ಷಗಳಷ್ಟೇ ಅಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಏನಿದು ಅಮೇರಿಕಾ ಹೇಳ್ತಾ ಇರೋದು ಭಾರತ ಇನ್ನು 30 ದಿನ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಹುದು ಅಂದರೆ ನಮ್ಮ ದುಡ್ಡು, ನಮ್ಮ ರಿಕ್ವೈರ್ಮೆಂಟು ನಮಗೆ ಕೊಡ್ತೀವಿ ಅನ್ನೋದಕ್ಕೆ ರಷ್ಯಾ ತಯಾರಿರುವಾಗ ತಗೊಳ್ಳ ಬೇಡವಾ ಅಂತ ನಾವು ಅಮೇರಿಕನ್ ಕೇಳ್ಬೇಕಾ ಅಂತ, ತಗೊಳ್ಳ ಬೇಡವಾ ಅಂತ ಅಮೇರಿಕನ್ ಕೇಳ್ಬೇಕಾ? ಸಹಜವಾಗಿ ಬರುವ ಪ್ರಶ್ನೆ. ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ, ವಿದೇಶಾಂಗ ನೀತಿ ಜನರ ಇಚ್ಛಾಶಕ್ತಿಯಿಂದ ಹೊರಹೊಮ್ಮುತ್ತೆ, ಸತ್ಯ ಅಹಿಂಸೆಯ ಆಧ್ಯಾತ್ಮಿಕ ನೀತಿಯಲ್ಲಿ ಬೇರೂರಿರಬೇಕು, ಇದು ರಾಜಿ ಮಾಡಿಕೊಂಡ ವ್ಯಕ್ತಿಯ ಶೋಷಣೆಯ ಪರಿಣಾಮ ಅಂತ ರಾಹುಲ್ ಗಾಂಧಿ ಟ್ವೀಟು. ಮಾಣಿಕ್ಯಂ ಟ್ಯಾಗೋರ್ ಕಾಂಗ್ರೆಸ್ ನಾಯಕರು, ಭಾರತ ಸಾರ್ವಭೌಮ ರಾಷ್ಟ್ರ, ಅನುಮತಿ ಪಡೆಯುವ ಅಧೀನ ರಾಜ್ಯವಲ್ಲ, ಇಂದಿರಾ ಗಾಂಧಿ ಸ್ವಾಭಿಮಾನದಿಂದ ನರೇಂದ್ರ ಮೋದಿಯ ಶರಣಾಗತಿಯವರೆಗೆ ಅಂತ. ಪ್ರಿಯಾಂಕ ಖರ್ಗೆ IT-BT ಸಚಿವರು, ಭಾರತಕ್ಕೆ ರಷ್ಯಾದ ತೈಲ ಖರೀದಿಗೆ ಅಮೆರಿಕದ ಅನುಮತಿ ಯಾಕೆ? ಅನುಮತಿ ನೀಡಲು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಯಾರು? BJP ಜೋಕರ್ಗಳ ಅಡಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ಒಂದು ತಮಾಷೆಯಾಗಿದೆ. ಅದಕ್ಕೆ ಪ್ರದೀಪ್ ಭಂಡಾರಿ BJPಯ ರಾಷ್ಟ್ರೀಯ ವಕ್ತಾರರು ಹೇಳ್ತಾರೆ, ತೈಲ ಕೊರತೆಯ ಬಗ್ಗೆ ನಕಲಿ ಸುದ್ದಿ ಹರಡುವ ಮೂಲಕ ಭೀತಿಯನ್ನು ಸೃಷ್ಟಿಸಲು ಬಯಸಿದ ಭಾರತ ವಿರೋಧಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಮುಖದ ಮೇಲೆ ದೊಡ್ಡ ಮೊಟ್ಟೆ. ಇದು BJPಯ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಅವರ ಟ್ವೀಟ್. ಇದು ಡಿಬೇಟೇಬಲ್ ವಿಷಯ, ಚರ್ಚಿಸಬೇಕಾದ ವಿಷಯ, ಚರ್ಚೆ ಮಾಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.